ಬಹುಜನರೇ ಒಂದಾಗಿ ದೇಶ ಆಳಲು ಮುಂದಾಗಿ ಬಹುಜನರೇ ಒಂದಾಗಿ ದೇಶ ಆಳಲು ಮುಂದಾಗಿ ಬಹುಜನರೇ ಒಂದಾಗಿ ದೇಶ ಆಳಲು ಮುಂದಾಗಿ वोट हमारा राज्य तुम्हारा नहीं चलेगा वोट हमारा राज्य तुम्हारा नहीं चलेगा हमारी मांगी पूरी करो नहीं तो करो खाली करो हमारी मांगी पूरी करो नहीं तो कुर्सी खाली करो मोदी तेरा तानाशाही नहीं चलेगा मोदी तेरा तानाशाही नहीं चलेगा अमित शाह तेरा तानाशाही नहीं चलेगा बीजेपी तुम्हारा तानाशाही नहीं चलेगा आरएसएस तुम्हारा तानाशाही नहीं चलेगा ಬಹುಜನರೇ ಒಂದಾಗಿ ಬಹುಜನರೇ ಒಂದಾಗಿ ಸೊ ಇವತ್ತು ಎದ್ದೇಳು ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ವ ಪಕ್ಷಗಳು ಮತ್ತು ಬಿಜೆಪಿ ಮತ್ತು RSS ಅನ್ನು ಹೊರತುಪಡಿಸಿ ಸರ್ವ ಸಂಘಟನೆಗಳು ಸರ್ವ ಪಕ್ಷಗಳ ಒಂದು ಸಹಯೋಗದೊಳಗಡೆ ಸುಮಾರು 8 ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ನಮ್ಮೊಂದಿಗೆ ಇರ್ತೇವೆ, ನಾವು ಇದರಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿ ಅವರು ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಕಾರಣಾಂತರಗಳಿಂದ ಈಗ ಸದ್ಯದ ಸಮಸ್ಯೆಯಿಂದ ಇವತ್ತು ಕಾಂಗ್ರೆಸ್ ಇಡೀ ಸಮುದಾಯ ನಮ್ಮೊಟ್ಟಿಗೆ ಇಲ್ಲ. ಆದ್ರೆ ಇದನ್ನ ನಾವು ಕರ್ನಾಟಕ ಸರ್ಕಾರವನ್ನು ನಂಬದೆ ನಮ್ಮ ಒಂದು ಜನಪ್ರತಿನಿಧಿಗಳು ನಮ್ಮ ಶಕ್ತಿ ನಮ್ಮ ಒಂದು ಸಾಮರ್ಥ್ಯದ ಅಡಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಕಡೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಈಗ ನಾವು ಓದಿದಂತಹ ಒಂದು 5 ವಿಚಾರಗಳನ್ನ ನಾವು ಸರ್ಕಾರದ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಕನಿಷ್ಠ ನಮ್ಗೆ ಸ್ಮಾರ್ಟ್ ಕಾರ್ಡ್ ಬೇಕೇ ಬೇಕು, ಆಮೇಲೆ ರಹವಾಸಿ ಪತ್ರ ಬೇಕೇ ಬೇಕು, ಭೂಮಿ ಜಮೀನು ಇಲ್ಲದಂತ 12 ದಾಖಲೆಗಳು ಇಲ್ಲದಂತವರಿಗೆ ನಮ್ಗೆ ಒಂದು ದಾಖಲೆನ ಕೊಡ್ಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ DCM ಅವರು ಅದನ್ನ ಸ್ಮಾರ್ಟ್ ಕಾರ್ಡ್ ಅನ್ನು ಒದಗಿಸ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಆಲ್ರೆಡಿ DCM ಅವರು ಘೋಷಣೆ ಮಾಡಿದ್ದಾರೆ. ಬಕ್ಕಯ್ಯನವರು ಹೇಳಿದ ಹಾಗೆ ನಮ್ಗೆ ಜನ್ಮ ದಾಖಲೆ ಅದು ಇದೆಲ್ಲ ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ನಮ್ಗೆ ಮುಖ್ಯವಾಗಿ ಎಲ್ಲಾ ಕಡೆ ಸರ್ಕಾರದವ್ರಿಗೆ ಜಿಲ್ಲಾ ಅಂದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ವಾರ್ಡ್ ನ ಸಮೇತವಾಗಿ ನಮ್ಗೊಂದು ಟೆಂಟ್ ರೀತಿಯಲ್ಲಿ ಅಧಿಕಾರಿಗಳನ್ನ ಕೂಡಿಸಿ ನಮ್ಮೆಲ್ಲಾ ದಾಖಲೆಗಳನ್ನ ನಮ್ಗೆ ಸಮನ್ವಯವಾಗಿ ನೋಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂತ ರೀತಿಯಲ್ಲಿ ಇವತ್ತು ನಾವು ಬೇಡಿಕೆಯನ್ನ ಇಟ್ಟಿದ್ದೇವೆ. ಇದು ಸುಮ್ಮನೆ ಇವತ್ತು ಒಂದು ನಾವು ಹಿಂಗೆ ಜಸ್ಟ್ ಇವತ್ತು ಇದು ಆದ್ರೆ ಸಾಂಕೇತಿಕ. ಆದ್ರೆ ಮುಂದೆ 30ನೇ ತಾರೀಕಿನ ಒಳಗಡೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಗಟ್ಟಲೆ ಜನ ಸಮುದಾಯ ಸೇರಿ ನಮ್ಮ ಕೂಗನ್ನು ನಾವು ಎತ್ತೇವೆ. ನಾವು ಕಾಂಗ್ರೆಸ್ ಅನ್ನು ನಂಬ್ತಾ ಇಲ್ಲ, ನಾವು JDS ನಂಬ್ತಾ ಇಲ್ಲ, ನಾವು ಬಿಜೆಪಿ ನಂಬ್ತಾ ಇಲ್ಲ. ಯಾಕಂದ್ರೆ ದೇಶ ಕಟ್ಟೋರು ನಾವು, ದೇಶ ಆಳುವವರು ನಾವು. ನಮ್ಮನ್ನೇ ಆಳುವಂತ ನಾಯಕರ ವಿಚಾರಗಳನ್ನು ವಿರೋಧಿಸಿ ನಾವು ಧಿಕ್ಕರಿಸ್ತೇವೆ. ಮತ್ತೆ ನಮ್ಗೆ ಸಮಾನವಾದ ಸಂವಿಧಾನಾತ್ಮಕವಾದ ಒಂದು ಅವಕಾಶಗಳನ್ನ ಕಿತ್ಕೊಳ್ಳಿಕ್ಕೆ ಯಾರು ಹೋದ್ರು ಕೂಡ ಅಷ್ಟು ಸರಳವಾಗಿ ನಾವು ಬಿಟ್ಕೊಡಲ್ಲ ಅಂತ ಹೇಳಿ ಇವತ್ತಿನ ಹೋರಾಟದ ಮೂಲಕ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ನಮಸ್ತೆ. ಡಾಕ್ಟರ್ HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.